ಆ ಊರಲ್ಲಿ ಸ್ವಾಮಿಗಳದ್ದು ಪ್ರವಚನ ನಡೀತಾ ಇತ್ತು. ಅವನು ಫ್ರೆಂಡ್ ಒಬ್ಬ ಆಸ್ತಿಕ ಇದ್ದ. ಅವನಂದ ನಾಸ್ತಿಕನನ್ನ, ನೀನು ಬಾರಯ್ಯ ಪ್ರವಚನ ಕೇಳು. ಎಂತೆಂಥವರು ಕೂಡ ಪ್ರವಚನ ಕೇಳಿ ಬದಲಾವಣೆ ಆಗಿದ್ದಾರೆ, ಅವ್ರ ಜೀವನದಲ್ಲಿ ತುಂಬ ಪರಿವರ್ತನೆ ಆಗಿದೆ, ನೀನು ಬಾ. ಅಯ್ಯೋ ಹೋಗು ನನಗೆ ದೇವರಲ್ಲಿ ನಂಬಿಕೆ ಇಲ್ಲ ಅಂತ ಅವನು ಹೇಳ್ತಾ ಇದ್ದ. ಆಗ ಇವನು ಒಂದು ದಿನ ಹೋಗಿ ಸ್ವಾಮಿಗಳನ್ನು ಕೇಳ್ದ, ನನ್ನ ಫ್ರೆಂಡನ್ನು, ನನ್ನ ಸ್ನೇಹಿತರನ್ನ ಹೇಗಾರು ಮಾಡಿ ಕರ್ಕೊಂಬರ್ಬೇಕು ಅಂತಿದ್ದೀನಿ, ಆದರೆ ಅವನು ಏನು ಮಾಡಿದ್ರು ಬರ್ತಾ ಇಲ್ಲ ಸ್ವಾಮೀಜಿ, ನಾನು ಏನು ಮಾಡಲಿ, ಹೋಗ್ಲಿ ಬರೋಕ್ಕಾಗದೇ ಇದ್ರೆ ಅಷ್ಟೇ, ದೇವರನ್ನ ಹೇಗೆ ನಂಬಿಸ್ತೀನಿ ನಾನು ಅಂತ ಕೇಳ್ದ. ಆವಾಗ ಆ ಸಂತರು ಹೇಳಿದರು, ಒಂದು ಕೆಲಸ ಮಾಡುವಂಥ ಒಂದು ಉಪಾಯವನ್ನು ಹೇಳಿಕೊಟ್ರು. ಒಂದು ದಿವಸ ಏನು ಮಾಡ್ದ, ಆ ನಾಸ್ತಿಕನ ಕೋಣೆಯಲ್ಲಿ ಒಂದು ಮಹಾತ್ಮರ ಒಂದು ದೇವರ ಪಟ ಅಂತ ನೀವು ಹೇಳ್ತೀರಲ್ಲ, ಹಾಗೆ ಮಹಾತ್ಮರ ಒಂದು ಪಟ ಬಿದ್ದಾಗ ಆ ನಾಸ್ತಿಕನಿಗೆ ತುಂಬ ಕೋಪ ಬಂದ್ಬಿಡ್ತು. ಅವನಂದ, ನಾನು ದೇವ್ರನ್ನ ನಂಬಲ್ಲ, ಮಹಾತ್ಮರನ್ನ ನಂಬಲ್ಲ, ನನ್ನ ರೂಮ್ನಲ್ಲಿ ಯಾರು ತಂದು ಇದನ್ನು ಹಾಕಿದವರು ಅಂತೇಳಿ ಆ ಆಸ್ತಿಕನನ್ನು ಕೇಳ್ದ. ಆಸ್ತಿಕ ಹೇಳ್ದ, ನನಗಂತೂ ಗೊತ್ತಿಲ್ಲ ನೋಡಪ್ಪ ಅಂದ. ಇಲ್ಲ, ನೀನು ಬಿಟ್ಟರೆ ಈ ರೂಮ್ನಲ್ಲಿ ಇನ್ಯಾರೂ ಬರಲ್ಲ, ಈ ಕೋಣೆಯಲ್ಲಿ ನಿನ್ನ ಬಿಟ್ಟರೆ ಇನ್ಯಾರೂ ಬರಲ್ಲ ಅಂದಾಗ ನೀನೇ ಹಾಕಿರ್ಬೇಕು, ಬೇರೆ ಯಾರೂ ಹಾಕಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವನು ಕೇಳ್ದ, ನೋಡಯ್ಯ, ಇಲ್ಲಿ ಒಂದು ವಸ್ತು ಕಾಣ್ತಾ ಇದೆ, ಭಾಳ ಸುಂದರವಾದ ಚಿತ್ರ ಇದೆ, ಈ ಚಿತ್ರವನ್ನು ನಾನೇ ತಂದು ಹಾಕಿದ್ದೆಕು, ಯಾರೋ ಒಬ್ರು ತಂದು ಹಾಕಿರ್ಬೇಕು, ನಾನೇ ತಂದು ಹಾಕಿದ್ದೀನಿ ಅಂತ ನೀವು ಏನು ಮಾಡ್ತೀಯೋ ಇಲ್ಲೋ, ಹಾಗೆ ಈ ಜಗತ್ತು ಒಂದು ಸುಂದರವಾದ ಚಿತ್ರ, ಈ ಚಿತ್ರವನ್ನು ಯಾರೋ ತಂದು ಹಾಕಿರ್ಬೇಕು, ಅವನಿಗೆ ನಾವು ದೇವರು ಅಂತ ಕರೆಯೋದು. ಯಾರೋ ಸೃಷ್ಟಿ ಮಾಡಿರಬೇಕು ಕಲಾವಿದ, ಅವನಿಗೇನೆ ದೇವರು ಅಂತ ಕರೆಯೋದು ಅಂತ ಹೇಳಿ ಭಾಳ ಮಾರ್ಮಿಕವಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಕಿಡಿಹಣ್ಣು ಕುಂಬಳಕ್ಕೆ, ಮಿಡಿಹಣ್ಣು ಆಲಕ್ಕೆ, ಅಡಿ ನೆರಳಲ್ಲಿಪ್ಪ ಪಾಂತತ ಕೆಡದಂತೆ ಮೃಡನು ಮಾಡಿ ಹಣ್ಣು ಸರ್ವಜ್ಞ. ಭಾಳ ಸುಂದರವಾದಂಥ ಒಂದು ವಚನ ಸರ್ವಜ್ಞಂದು. ಏನಪ್ಪ ಅಂದರೆ, ಈ ಜಗತ್ತಿನಲ್ಲಿ ಒಂದು ಸದುದ್ದೇಶ ಇದೆ, ದೇರ್ ಇಸ್ ಎ ಗುಡ್ ಪರ್ಪಸ್. ಎಲ್ಲ ಕಡೆಯಲ್ಲೂ ಕೂಡ ಒಂದು ನಿಯಮಿತವಾದಂಥ ಪ್ರಪೋರ್ಷನ್ ಇದೆ ಮತ್ತು ಒಂದು ಪರ್ಪಸ್ ಇದೆ, ಸದುದ್ದೇಶ ಇದೆ. ಈ ಸದುದ್ದೇಶವನ್ನು ಇಟ್ಟವರು ಯಾರು ಅಂತ ನಾವು ವಿಚಾರ ಮಾಡೋಣ. ಈಗ ನೋಡಿ, ಒಂದು ಹಸು ಇದೆ, ಅದು ಹುಲ್ಲನ್ನು ತಿನ್ನುತ್ತೆ, ಆದರೆ ವಿಶೇಷವಾದಂಥ ಹಾಲನ್ನು ಕೊಡುತ್ತೆ, ಹೌದಾ? ನಾವು ಹಸುಗಿಂತ ಏನು ಕಡಿಮೆ ಅಂತ ತಿಳ್ಕೊಂಡು ವಿಜ್ಞಾನದಲ್ಲಿ ನಾವೇನು ಕಡಿಮೆ ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಹುಲ್ಲನ್ನು, ಒಂದಷ್ಟು ಹಿಂಡಿ ಬೂಸಾನ, ನೀರನ್ನು ಎಲ್ಲನೂ ಮಿಕ್ಸಿಗೆ ಹಾಕಿ ಅದು ಒಂದು ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ರುಬ್ಬಿದ್ರೆ ಹಾಲಾಗುತ್ತಾ? ಅದು ಇಲ್ಲ. ದೇವರ ಸೃಷ್ಟಿಯಲ್ಲಿ ಬಂದಿರುವಂಥ ಹಸು ಎಷ್ಟು ಅದ್ಭುತವಾಗಿ ಹಾಲನ್ನು ಉತ್ಪಾದನೆ ಮಾಡ್ತಾ ಇದೆ, ಎಷ್ಟು ನೈಸರ್ಗಿಕವಾಗಿ ಹಾಲನ್ನು ಉತ್ಪಾದನೆ ಮಾಡ್ತಾ ಇದೆ. ಈಗ ನೋಡಿ, ನಮ್ಮ ದೇಹದಲ್ಲಿ ಉಗುರು ಮತ್ತು ಕೂದಲು ಬೆಳೀತಾ ಇರ್ತವೆ. ದಿನನಿತ್ಯ ಉಗುರು ಮತ್ತು ಕೂದಲು, ಯಾವುದು ಮಳೆ ಇಲ್ಲದೇನೆ, ಗೊಬ್ಬರ ಇಲ್ಲದೇನೆ ಬೆಳೆಯೋದು ಯಾವುದಪ್ಪ ಅಂದರೆ ಉಗುರು ಮತ್ತು ಕೂದಲು ಬೆಳೀತಾ ಇರ್ತವೆ. ಅದನ್ನು ನೀವು ಕಟ್ ಮಾಡ್ತಾ ಇರ್ತೀರಿ, ಕತ್ತರಿಸ್ತಾ ಇರ್ತೀರ, ಹೌದಾ? ಒಂದು ವೇಳೆ ನಮ್ಮ ಉಗುರು ಅಥವಾ ಕೂದಲು ಬೆಳೆಯೋದ್ರ ಬದಲಿಗೆ ಮೂಗೋ ಹಲ್ಲೋ ಬೆಳೀತಾ ಹೋಗಿದ್ರೆ ಏನು ಗತಿ ಆಗ್ತಿತ್ತು ಲೆಕ್ಕ ಹಾಕ್ರಿ, ನೀವೇ ಕಲ್ಪನೆ ಮಾಡ್ಕೊಳ್ರಿ ಸ್ವಲ್ಪ. ಒಂದು ವೇಳೆ ಮೂಗು ಹಂಗೆ ಉದ್ದಕ್ಕೂ ಬೆಳೀತಾನೆ ಹೋಗ್ತಾ ಇತ್ತು ಅಂತಂದರೆ ಈ ಕಡೆ ಕಟ್ ಮಾಡ್ಕೊಳಕ್ಕೆ ಬರೋಂಗೂ ಇಲ್ಲ. ಆಮೇಲೆ ಒಬ್ಬರೊಬ್ಬರು ಮೂಗು ಎಲ್ಲ ಏನು ಸಿಕ್ಕಾಕೊಳ್ತಾ ಇತ್ತು. ನಾವು ಚಿಕ್ಕವರಿದ್ದಾಗ ಈ ಚಂದಮಾಮ ಆಮೇಲೆ ಬಾಲಮಿತ್ರ ಅಂತ ಓದ್ತಾ ಇದ್ವಿ, ಈ ಪತ್ರಿಕೆಗಳು ಬರ್ತಾವಲ್ಲ, ಓದ್ತಿದ್ವಿ. ಅದರೊಳಗೆ ಗಿಡಿ ಡಿಗಿ ಅಂತೇಳಿ 2 ಪಾತ್ರಗಳು ಬರ್ತಿದ್ವು. ಅವರು ಅಷ್ಟೇ, ಅವ್ರ ದೇಶದಲ್ಲಿ ಮೂಗು ಸಿಕ್ಕಾಪಟ್ಟೆ ಬೆಳೀತಾ ಇತ್ತು. ಒಬ್ಬರದೊಬ್ಬರು ಮೂಗೆಲ್ಲ ಗಂಟಾಕೊಂಡು ಓಡಾಡೋದೇ ಕಷ್ಟ ಆಗ್ತಾ ಇತ್ತು ಅಂತೇಳಿ ಅಂದಾಗ ಹಲ್ಲು ನಮ್ಮ ಬಾಯೊಳಗೆ ಕೂತಿದ್ದಾವೆ ಅಂತ ತಿಳ್ಕೊಂಡು ತೊಂದರೆ ಆಗಲ್ಲ, ಈಲಿಕ್ಕೆ ನಮಗೆ ಸಹಾಯಕ ಆಗುತ್ತೆ. ಒಂದು ವೇಳೆ ಅವು ಹಂಗೆ ಬೆಳೀತಾನೆ ಬಂದಿದ್ರೆ ಏನಾಗ್ತಾ ಇತ್ತು? ನಮಗೆ ದೇವರು ಕಣ್ಣನ್ನು ಮುಂದೆ ಕೊಟ್ಟಿದ್ದಾನೆ. ಒಂದು ವೇಳೆ ಇಲ್ಲಿ ಕಣ್ಣನ್ನು ಕೊಡೋದ್ರ ಬದಲು ನೆತ್ತಿಯಲ್ಲಿ ಕಣ್ಣನ್ನು ಕೊಟ್ಟಿದ್ರೆ ಏನು ಮಾಡಬೇಕಾಗಿತ್ತು ಲೆಕ್ಕ ಹಾಕ್ರಿ ನೀವೇ. ನಾವು ಪ್ರಾಣಿಗಳಂತೆ ತಲೆಯನ್ನು ಬಗ್ಗಿಸ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ಬೇಕಾಗ್ತಾ ಇತ್ತು. ಅಂದಾಗ ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಕೂಡ ಒಂದು ಪ್ರಪೋರ್ಷನೇಟ್ ಸೆನ್ಸ್ ಇದೆ, ಒಂದು ಪರ್ಪಸ್ ಇದೆ. ಇಂತಹ ಸೃಷ್ಟಿಯನ್ನು ಪರಮಾತ್ಮನು ಪ್ರಮಾಣಬದ್ಧವಾಗಿ ಸೃಷ್ಟಿ ಮಾಡಿದ್ದಾನೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಚಂದ್ರ ಮತ್ತು ಸಮುದ್ರ ಇವೆರಡಕ್ಕೂ ಒಂದು ನಂಟಿದೆ.
ಚಂದ್ರ ವೃದ್ಧಿ ಆದಂತೆ ಸಮುದ್ರ ಹೆಚ್ಚು ಉಕ್ಕೇರುತ್ತೆ. ಹುಣ್ಣಿಮೆ ದಿನ ಅಂತೂ ಸಮುದ್ರದ ಆರ್ಭಟ ಅದ್ಭುತವಾಗಿರುತ್ತೆ ನೋಡಿ. ಅಷ್ಟು ದೂರದಲ್ಲಿ ಚಂದ್ರ ಇದ್ದಾನೆ ಅಂತ ತಿಳ್ಕೊಂಡು ಸಮುದ್ರ ಹುಣ್ಣಿಮೆ ದಿನ ಒಂದು ಎಷ್ಟೇ ಆದ್ರೂ ಎಷ್ಟೇ ಏರಿದ್ರು ಕೂಡ ಒಂದು ನಿಯಮಿತವಾಗಿ ಏರ್ತಾನೆ. ಒಂದು ವೇಳೆ ಚಂದ್ರ ಒಂದು ಸ್ವಲ್ಪ ಹತ್ರ ಬಂದಿದ್ರೆ ಏನಾಗ್ತಾ ಇತ್ತು, ಸಮುದ್ರದ ಅಲೆಗಳು ಉಕ್ಕೇರಿ ಇಡೀ ಪಟ್ಟಣಗಳು ಮಾನವ ಜನಾಂಗ ಎಲ್ಲ ನಾಶವಾಗ್ತಾ ಇತ್ತು. ಸೂರ್ಯ 25 ಲಕ್ಷ ಟನ್ ಕೋಟಿ ಈ ಬೆಳಕಿನ ಬೆಂಕಿಯೊಡನೆ ಉರಿತಾ ಇದ್ದಾನೆ. ಒಂದು ವೇಳೆ ಸೂರ್ಯ ಒಂದು 10 ಕಿಲೋಮೀಟರ್ ಹತ್ತಿರ ಬಂದ ಅಂದರೆ ಭೂಮಿ ಎಲ್ಲ ಉರಿದೇ ಹೋಗ್ತಾ ಇದೆ. ಅಂದಾಗ ಎಲ್ಲಿ ನೋಡಿದರೂ ಕೂಡ ಈ ಜಗತ್ತಿನಲ್ಲಿ ಒಂದು ಪ್ರಮಾಣ ಬದ್ಧತೆ ಇದೆ, ಒಂದು ಅರ್ಥ ಇದೆ, ಸದುದ್ದೇಶ ಇದೆ ಅನ್ನೋದು ನೋಡಿದಾಗ ಈ ಸದುದ್ದೇಶವನ್ನು ಇಟ್ಟವರು ಯಾರಪ್ಪ? ಅವರೇ ಸೃಷ್ಟಿಕರ್ತನಾದಂಥ ಪರಮಾತ್ಮ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೊಂದು ತುಂಬ ಒಳ್ಳೆ ದೃಷ್ಟಾಂತ ಇದೆ, ಕೇಳಿ, ಎಂದೂ ನೀವು ಮರೆಯಲ್ಲ. ಇಷ್ಟೇ ಅಲ್ಲ, ಇದನ್ನ ಎಲ್ಲರಿಗೂ ನೀವು ಹೇಳ್ಕೊತಾ ಹೋಗ್ರಿ. ಹಿಂಗೆ ಒಂದೂರೊಳಗೆ ಒಬ್ಬ MA ಇದ್ದ. MA ಅಂದರೆ ಮ್ಯಾಟ್ರಿಕ್ ಅಪಿಯರ್ಡ್ ಬಟ್ ಟಂಬಲ್ ಡೌನ್ ಅಂತ. ಅವನೇನು ಪರೀಕ್ಷೆ ಪಾಸ್ ಮಾಡಿದವನಲ್ಲ, ಮ್ಯಾಟ್ರಿಕ್ ಅಪಿಯರ್ಡ್ ಬಟ್ ಟಂಬಲ್ ಡೌನ್, ಉರುಳು ಬಿದ್ದಿದ್ದ. ಜಂಬ ಮಾತ್ರ ವಿಪರೀತ ಜಂಬ ಅವನಿಗೆ. ನಾನು ಭಾಳ ಓದ್ಕೊಂಡ್ಬಿಟ್ಟಿದ್ದೀನಿ, ಹಳ್ಳಿಯಲ್ಲಿ ನನ್ನ ಬಿಟ್ಟರೆ ಇನ್ಯಾರು ಬುದ್ಧಿವಂತರೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದ. ಒಂದು ಸಲ ಏನಾಯಿತು, ಪರೀಕ್ಷೆ ಕಟ್ಟಿದ್ದ, 5ನೇ ಸಲ ಪರೀಕ್ಷೆ. ಏಪ್ರಿಲ್ ತಿಂಗಳು ಬಿಸಿಲು. ಈಗಂತೂ ತುಂಬ ಜಾಸ್ತಿ ಆಗ್ತಾ ಇದೆ ಬಿಸಿಲು, ನಿಮಗೆ ಗೊತ್ತು. ಗುಲ್ಬರ್ಗಾದಂಥ ಜಿಲ್ಲೆ, ಅಲ್ಲಿ ಅವನು ಪರೀಕ್ಷೆ ಮುಗಿಸ್ಕೊಂಡ ತನ್ನ ಊರಿಗೆ ಹೊರಟ. ಅವ್ರ ಊರಿಗೆ ಹೋಗಲಿಕ್ಕೆ ಅಲ್ಲಿ ಏನು ಒಂದು ಬಸ್ಸು ಕಾರು ಬೇರೆ ಅನುಕೂಲತೆ ಏನೂ ಇರಲಿಲ್ಲ, ನಡ್ಕೊಂಡೇ ಹೋಗಬೇಕಾಗಿತ್ತು. ಒಂದು ಮುಖ್ಯ ರಸ್ತೆಯಲ್ಲಿ ಬಂದ, ಇಳಿದ, ನಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಹೊರಟ. ಸ್ವಲ್ಪ ದೂರ ಹೋಗೋದ್ರೊಳಗೆ ಸುಸ್ತಾಗಿ ಹೋಗ್ಬಿಡ್ತು. ಯಾಕಂದರೆ ಹುಡುಗರು ಒಳ್ಳೆ ವ್ಯಾಯಾಮ ಮಾಡೋದಿಲ್ಲ, ಒಳ್ಳೆ ಚಟಗಳಿರೋದಿಲ್ಲ. ಹೀಗಾಗಿ ಅವನು ಜುಡುಕ್ ಅಂತಿದ್ದ. ಜುಡುಕ್ ಅಂದರೆ ಏನಂದರೆ ನರಪೇತ್ರ ನಾರಾಯಣ ಅಂತ ಕರೀತಾರೆ. ಅವನಿಗೆ ಶಕ್ತಿನೇ ಇಲ್ಲ. ಒಂದಷ್ಟು ದೂರ ಹೋಗೋದ್ರೊಳಗಾಗಿ ಸುಸ್ತಾಗೋಯ್ತು. ಏನು ಮಾಡಲಿ ಅಂತ ನೋಡೋದ್ರೊಳಗೆ ಒಂದು ತೋಟ ಕಾಣಿಸ್ತು. ಆ ತೋಟದೊಳಗೆ ಪ್ರವೇಶ ಮಾಡ್ದ. ಅಲ್ಲಿ ಒಂದು ಉತ್ತಮವಾದಂಥ ತಿಳಿನೀರಿನ ಕೊಳ ಇತ್ತು. ತುಂಬ ಸಂತೋಷ ಆಯಿತು ಅವನಿಗೆ. ಹೋದ, ಕೈಕಾಲು ಮುಖ ತೊಳ್ಕೊಂಡ, ಆ ತಿಳಿನೀರನ್ನು ಕುಡಿದು ಬಂದು ಒಂದು ಗಿಡ ಇತ್ತು, ನೆರಳಿತ್ತು, ಆಲದ ಗಿಡ ಇತ್ತು. ಆ ಆಲದ ಗಿಡದ ಕೆಳಗಡೆ ಅವನು ಕೂತ್ಕೊಂಡ. ಹೀಗೆ ಕೂತ್ಕೊಂಡು ನೋಡ್ತಾ ಇರುವಾಗ ಅಲ್ಲಿ ಒಂದು ಕಡೆ ಒಂದು ಕುಂಬಳ ಬಳ್ಳಿ ಬೆಳೆದಿತ್ತು. ಆ ಕುಂಬಳ ಬಳ್ಳಿ ಇಷ್ಟು ದಪ್ಪ ಕುಂಬಳಕಾಯಿ ಬಿಟ್ಟಿದ್ವು, ಭಾರಿ ದೊಡ್ಡ ದೊಡ್ಡ ಕಾಯಿ ಕುಂಬಳಕಾಯಿ ಅದರೊಳಗೆ ಬಿಟ್ಟಿದ್ವು. ಆಗ ಈ ಬುದ್ಧಿವಂತ ಅಂದ, ಅಲ್ಲ, ದೇವ್ರಿಗೆ ಏನಾದರೂ ಸೆನ್ಸ್ ಇದೆಯಾ? ದೇವ್ರಿಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ? ಪ್ರಪೋರ್ಷನೇಟ್ ಸೆನ್ಸ್ ಇದೆಯಾ? ನಮ್ಮ ಇಂಜಿನಿಯರ್ಗಳಿಗೆ ಎಷ್ಟು ಸೆನ್ಸ್ ಇರುತ್ತೆ? ಎಷ್ಟು ಪ್ರಮಾಣದಲ್ಲಿ ಸಿಮೆಂಟ್ ಹಾಕಬೇಕು ಅಷ್ಟು ಪ್ರಮಾಣದಲ್ಲಿ ಸಿಮೆಂಟ್ ಹಾಕದೆ ಬರೀ ಮರಳು ಜಾಸ್ತಿ ಹಾಕಿ ಆದಷ್ಟು ಜಲ್ದಿ ಚಾನಲ್ಗಳೆಲ್ಲ ಒಡೆಯೋಂಗೆ ಮಾಡ್ತಾರೆ. ನಮ್ಮ ಡಾಕ್ಟ್ರುಗಳು ಕಲಬೆರಕೆ ಔಷಧವನ್ನು ಕೊಟ್ಟು ರೋಗ ವೃದ್ಧಿ ಆಗುವಂಗೆ ಮಾಡ್ತಾರೆ. ಏನು ಸೆನ್ಸೇ ಇಲ್ವಲ್ಲ ದೇವರಿಗೆ ಅಂತ ಅಂದ್ಕೊಂಡ. ಅಷ್ಟೊತ್ತಿಗೆ ಏನಾಗಿತ್ತು, ಸ್ವಲ್ಪ ಮುಖ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ತಣ್ಣೀರು ಕುಡಿದಿದ್ದ, ಜೊತೆಗೆ ಸ್ವಲ್ಪ ಬುತ್ತಿ ತಂದಿದ್ದ. ಊಟ ಮಾಡ್ದ, ಜೊಂಪು ಬಂತು, ನಿದ್ದೆ ಬಂತು. ಆಗಲಿ ಇನ್ನೂ ಟೈಮ್ ಇದೆ ಊರಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಸ್ವಲ್ಪ ಮಲ್ಕೊಂಡಾಗ ಆಗ ಏನಾಯಿತು, ಸ್ವಲ್ಪ ಹೊತ್ತಿನಲ್ಲಿ ಗಾಳಿ ಬಿಡ್ತು. ಗಾಳಿ ಬಿಟ್ಟಾಗ ಏನಾಯಿತು ಅಂದರೆ, ಮೇಲೆ ಆಲದ ಹಣ್ಣಿದ್ವಲ್ಲ, ಅವು ಸಣ್ಣ 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 ಹಣ್ಣುಗಳಿದ್ವು, ಆಲದವು. ಅವು ಏನಾಯಿತು, ಒಂದು ಆಲದ ಹಣ್ಣು ಇವನು ಟಪ್ ಅಂತ ಇವನು ಮೂಗಿನ ಮೇಲೆ ಬಿತ್ತು. ಬಿದ್ದ ತಕ್ಷಣ ಹಾಯಿಕ್ಕೆ ಬಿದ್ದು ಸ್ವಲ್ಪ ಮಟ್ಟಿಗೆ ರಕ್ತ ಒಸರೋಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಅವನಂದ, ದೇವರೇ ಎಂಥ ಜಾಣಪ್ಪ ನೀನು, ಭಾಳ ಬುದ್ಧಿವಂತ ಕಣಪ್ಪ. ಯಾಕೆ ಅಂದರೆ ಜನ ನೆರಳಿರುವ ಗಿಡದ ಕೆಳಗೆ ಬಂದು ಕೂತ್ಕೊಳ್ತಾರೆ. ನೆರಳಿರುವ ಗಿಡದ ಕೆಳಗೆ ಬಂದು ಕೂತ್ಕೊಳ್ಳೋರಿಗೆ ಅಪಾಯ ಆಗಬಾರ್ದು ಅಂಥೇಳಿ ಸಣ್ಣ ಕಾಯಿಗಳನ್ನು, ಸಣ್ಣ ಹಣ್ಣುಗಳನ್ನು ಮೇಲಿಟ್ಟಿದೀಯಾ? ಕುಂಬಳಕಾಯಿ ಅಂತ ದೊಡ್ಡ ಕಾಯನ್ನು ಭೂಮಿಯ ಆಶ್ರಯದಲ್ಲಿ ಬೆಳಿಲಿಕ್ಕೋಸ್ಕರ ಕೆಳಗಿಟ್ಟಿದೆಯಾ, ಬಳ್ಳಿಗೆ ಬಿಟ್ಟಿದೀಯಾ? ದೇವರೇ ನೀನು ತುಂಬ ಜಾಣಪ್ಪ, ಇನ್ನು ಮುಂದೆ ನಾನೆಂದೂ ಸಂಶಯ ಪಡೋದಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿದ್ನಂತೆ. ನೋಡಿ, ಹೀಗೆ ಟೀಲಿಯಾಲಜಿಕಲ್ ಆರ್ಗ್ಯುಮೆಂಟ್ ಅಂತ ಕರೀತಾರೆ. ಜಗತ್ತಿನಲ್ಲಿ ಎಲ್ಲೆಡೆಯಲ್ಲಿ ಸದುದ್ದೇಶ ಇದೆ. ಈ ಸದುದ್ದೇಶವನ್ನು ಇಟ್ಟವರು ಯಾರು? ಅವನೇ ಪರಮ ಆತ್ಮ. ಇನ್ನು ಮತ್ತೊಂದು ಆಗಮ ಪ್ರಮಾಣ.
ನಾವು ಒಂದು ಸತ್ಯವನ್ನ ತಿಳ್ಕೊಳ್ಬೇಕಾದ್ರೆ ಅನೇಕ ಪ್ರಮಾಣಗಳಿದಾವೆ ಏನ್ರಿ. ಯಾವುದೇ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಒಂದು ಪ್ರತ್ಯಕ್ಷ ಪ್ರಮಾಣ, ಇನ್ನೊಂದು ಅನುಮಾನ ಪ್ರಮಾಣ, ಮತ್ತೊಂದು ಆಗಮ ಪ್ರಮಾಣ ಅಂತ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಏನ್ರಿ ಅಂದ್ರೆ ಪ್ರತ್ಯಕ್ಷವಾಗಿ ಒಂದು ವಸ್ತುವನ್ನ ನೋಡುವಂತಹದ್ದು ಪ್ರತ್ಯಕ್ಷ ಪ್ರಮಾಣ. ದೇವರನ್ನ ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಬರೋಲ್ಲ, ಬರುತ್ತೆ ಸಾಧನೆಯನ್ನು ಮಾಡಿದಾಗ ದಾರ್ಶನಿಕರಿಗೆ ಸಾಧ್ಯ ಇದೆ ಅಂದಾಗ ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಬರೋಲ್ಲ. ಇನ್ನು ಎರಡನೇದಾಗಿ ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂದ್ರೆ ಏನ್ರಿ ಅಂದ್ರೆ ಒಂದು ವಸ್ತುವನ್ನು ನೋಡಿ ಇನ್ನೊಂದು ವಸ್ತುವನ್ನು ಊಹೆ ಮಾಡೋದು. ಒಂದು ವಸ್ತುವನ್ನು ನೋಡಿ ಇನ್ನೊಂದು ವಸ್ತುವನ್ನು ಊಹೆ ಮಾಡೋದು. ಹೇಗೆ? ನದಿ ದಂಡೆಯಲ್ಲಿ ನಿಂತಿರ್ತೀರಿ, ಇಲ್ಲೇನು ಮಳೆ ಆಗಿರಲ್ಲ, ನೀರು ಮಾತ್ರ ರಾಡಿ ರಾಡಿಯಾಗಿ ಕೆಂಪಾಗಿ ಬರ್ತಿರುತ್ತೆ. ಆವಾಗ ನೀವೇನು ಊಹೆ ಮಾಡ್ತೀರಿ? ಮೇಲೆ ಎಲ್ಲೋ ಮಳೆ ಆಗಿದೆ, ಅದಕ್ಕಾಗಿ ರಾಡಿ ನೀರು ಬರ್ತಾ ಇದೆ ಅಂತ ಹೇಳಿ ನೀವು ಊಹೆ ಮಾಡ್ತಾ ಇದ್ದೀರಾ. ಇದಕ್ಕೇನಂತಾರೆ? ಅನುಮಾನ ಪ್ರಮಾಣ ಅಂತಾರೆ. ನಿಮ್ಮ ಅಜ್ಜ ದಿನನಿತ್ಯ ಕೋಲ್ ಹಿಡ್ಕೊಂಡು ವಾಕ್ ಹೋಗ್ತಿರ್ತಾರೆ ಅಂತ ತಿಳ್ಕೊಳ್ಳಿಪ್ಪ. ವಾಕ್ ಹೋಗ್ತಾ ಇರುವಂಥ ಅಜ್ಜ ಬಂದು ಕೋಲನ್ನು ಒಂದು ಮೂಲೆ ಒಳಗೆ ಇಟ್ಟಿರ್ತಾರೆ. ಇಟ್ಟಾಗ ನೀವು ಒಂದಿನ ಕದ್ದು ಸಿನಿಮಾಕ್ಕೆ ಹೋಗಿರ್ತೀರ, ತುಂಬ ಲೇಟಾಗಿ ಹೋಗಿದೆ, ಮನೆ ಒಳಗೆ ಹೆಂಗಾರುತ್ತೆ ಕಳ್ದಾರಿಯಲ್ಲಿ ಬರಬೇಕಾಗಿದೆ. ಅವಾಗ ನೋಡ್ತೀರಾ ಅಜ್ಜ ಮನೇಲಿ ಇದ್ದಾರಾ, ಅದಕ್ಕೆ ನೋಡೋಕ್ಕೆ ಏನು ಮಾಡ್ತೀರಿ? ಕೋಲ್ ನೋಡ್ತೀರಿ. ಕೋಲ್ ಇದೆಯಾ ಇಲ್ವಾ ಮೂಲೆ ಒಳಗೆ, ಎಲ್ಲಾದರೂ ಹೋಗಿದಾರಾ, ವಾಕಿಗೆ ಹೋಗಿದಾರಾ ಅಂತ ನೋಡ್ತೀರಾ. ಅಂದರೆ ಕೋಲನ್ನು ನೋಡಿ ಅಜ್ಜನನ್ನು ಊಹಿಸುವುದು ಅನುಮಾನ ಪ್ರಮಾಣ. ಇನ್ನು ಮೂರನೇದು ಶಾಸ್ತ್ರ ಪ್ರಮಾಣ. ಈ ದೇವರ ಅಸ್ತಿತ್ವವನ್ನು ನಾವು ಅನುಮಾನ ಪ್ರಮಾಣದಿಂದ ತುಂಬ ಚೆನ್ನಾಗಿ ತಿಳ್ಕೊಳ್ಬಹುದು. ಹೇಗೆ ತಿಳ್ಕೊಳ್ಬಹುದು ಅಂತಂದರೆ, ಈಗ ನೋಡಿ, ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರ, ಹೋಗುವಾಗ ಒಂದು ಗಡಿಯಾರ ಸಿಗುತ್ತೆ. ದಾರಿಯಲ್ಲಿ ಹೋಗ್ತಾ ಇರ್ತೀರಿ, ಒಂದು ಗಡಿಯಾರ ಸಿಕ್ಕಿಬಿಡುತ್ತೆ. ನೋಡ್ತೀರಿ, ನೋಡಿದಾಗ ಅದರಲ್ಲಿ ಗಂಟೆ ಮುಳ್ಳು, ಮಿನಿಟಿನ ಮುಳ್ಳು, ಸೆಕೆಂಡಿನ ಮುಳ್ಳು ಕ್ರಮಬದ್ಧವಾಗಿ ತಿರುಗ್ತಾ ಇದ್ದಾವೆ. ಓಹೋ, ಗಡಿಯಾರ ಕರೆಕ್ಟಾಗಿದೆ, ಚೆನ್ನಾಗಿದೆ. ಬಗ್ಗೆ ನೋಡ್ತೀರಿ, ಅದರೊಳಗೆ HMT ಅಂತ ಒಂದು ಟ್ರೇಡ್ ಮಾರ್ಕ್ ಇದೆ, HMT. ಆಗ ನೀವೇನು ಊಹೆ ಮಾಡ್ತೀರಿ? ಈ ಗಡಿಯಾರವನ್ನ ಮಾಡಿದಂಥ, ಅಸೆಂಬಲ್ ಮಾಡಿದಂಥ ಒಬ್ಬ ತಂತ್ರಜ್ಞ HMT ಫ್ಯಾಕ್ಟರಿಯಲ್ಲಿ ಇರಬೇಕು. ಇದು ಅನುಮಾನ ಪ್ರಮಾಣ. ನೀವು ನೋಡಿದ್ದು ಗಡಿಯಾರವನ್ನ, ಊಹೆ ಮಾಡಿದ್ದು ಯಂತ್ರಜ್ಞನನ್ನ ಊಹೆ ಮಾಡಿದ್ರಿ ಅಂದಾಗ ಇಲ್ಲಿ ಗಡಿಯಾರ ಕ್ರಮಬದ್ಧವಾಗಿ ತಿರುಗ್ತಾ ಇದೆ ಅಂದ್ರೆ ಇದನ್ನ ಮಾಡಿದಂತ ಒಬ್ಬ ಯಂತ್ರಜ್ಞ ಇರಬೇಕು ಅಂತಿರಲ್ಲ. ಇದಕ್ಕೇನಂತ ಕರೀತಾರೆ? ಅನುಮಾನ ಪ್ರಮಾಣ ಅಂತ ಕರೀತಾರೆ. ಈಗ ಒಂದು ಮಡಿಕೆಯನ್ನು ನೋಡ್ತೀವಿ, ಮಡಿಕೆಯನ್ನು ನೋಡಿದಾಗ ಈ ಮಡಿಕೆಯನ್ನು ಮಾಡಿದ ಕುಂಬಾರ ಒಬ್ಬ ಇರಬೇಕು ಅಂತ ಊಹೆ ಮಾಡ್ತೀವಿ. ಮಡಿಕೆ ಬೇರೆ, ಕುಂಬಾರ ಬೇರೆ. ಆದರೆ ಮಡಿಕೆಯನ್ನು ನೋಡಿ ಕುಂಬಾರನನ್ನು ಊಹೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಈ ಜಗತ್ತು ಒಂದು ದೊಡ್ಡ ಗಡಿಯಾರ ಏನ್ರಿ, ಬಹುದೊಡ್ಡ ಗಡಿಯಾರ. ಇದರಲ್ಲಿ ಋತುಗಳು ಅನ್ನುವಂತಹ ಗಂಟೆ ಮುಳ್ಳುಗಳಿದ್ದಾವೆ, ಹುಣ್ಣಿಮೆ ಅಮಾವಾಸ್ಯೆ ಎನ್ನುವಂಥ ನಿಮಿಷದ ಮುಳ್ಳುಗಳಿದ್ದಾವೆ, ಹಗಲು ರಾತ್ರಿ ಎನ್ನುವಂಥ ಸೆಕೆಂಡಿನ ಮುಳ್ಳುಗಳಿದ್ದಾವೆ. ನೋಡಿದ್ರ ಏನು ಅದ್ಭುತವಾಗಿದೆ ಈ ಕಾಸ್ಮಾಸ್ ಅಥವಾ ಯೂನಿವರ್ಸ್. ಈ ವಿಶ್ವ ತುಂಬ ಅದ್ಭುತವಾಗಿದೆ. ಇಲ್ಲಿ ಋತುಗಳು, ಸೀಸನ್ಸ್ ಅನ್ನುವಂತಹ ಗಂಟೆಯ ಮುಳ್ಳುಗಳಿದ್ದಾವೆ, ಹುಣ್ಣಿಮೆ ಅಮಾವಾಸ್ಯೆ ಎನ್ನುವಂಥ ನಿಮಿಷದ ಮುಳ್ಳುಗಳಿದ್ದಾವೆ, ಹಗಲು ರಾತ್ರಿ ಎನ್ನುವಂಥ ಸೆಕೆಂಡಿನ ಮುಳ್ಳುಗಳಿದ್ದಾವೆ, ಕ್ರಮಬದ್ಧವಾಗಿ ತಿರುಗ್ತಾ ಇದ್ದಾವೆ. ಇನ್ನು 10-20 ವರ್ಷದ ನಂತರ ಆಗುವ ಗ್ರಹಣವನ್ನ ಇವತ್ತೇ ವಿಜ್ಞಾನಿಗಳು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ದಾರೆ. ಇದೇನು ಸಾಧ್ಯ ಅಂದ್ರೆ ಅವೆಲ್ಲವೂ ಕ್ರಮಬದ್ಧವಾಗಿ ತಿರುಗ್ತಾ ಇದ್ದಾವೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಅಂದಾಗ ಇಂಥ ಒಂದು ಸುಂದರವಾದ ಗಡಿಯಾರವನ್ನ, ಈ ವಿಶ್ವ ಅನ್ನುವಂಥ ಗಡಿಯಾರವನ್ನ ಮಾಡಿರುವಂತ ತಂತ್ರಜ್ಞನೇ ದೇವರು. ಈ ಸೃಷ್ಟಿ ಎನ್ನುವಂತ ಮಡಿಕೆಯನ್ನ ಮಾಡಿರುವಂತ ಕುಂಬಾರನೇ ದೇವರು. ಇದಕ್ಕೆ ಅನುಮಾನ ಪ್ರಮಾಣ ಅಂತ ಕರಿತಾ ಇದ್ದೀವಿ. ಒಂದು ವಸ್ತುವನ್ನ ನೋಡಿ ಇನ್ನೊಂದು ವಸ್ತುವನ್ನ ಊಹೆ ಮಾಡುವಂತಹದ್ದು. ಇನ್ನ ಮುಂದೆ ಸತ್ಯಕ್ಕೆ ಇರುವ ಸಾಧನ ಅಂದ್ರೆ ಆಗಮ ಪ್ರಮಾಣ. ಆಗಮ ಪ್ರಮಾಣ ಅಂದ್ರೆ ಏನ್ರಿ ಅಂತಂದ್ರೆ, ಹಿಂದಿನ ಜ್ಞಾನಿಗಳು, ಮಹಾತ್ಮರು, ದಾರ್ಶನಿಕರು ಏನು ಅನುಭವಿಸಿ ಹೇಳಿರ್ತಾರಲ್ಲ, ಆ ಮಾತುಗಳನ್ನ ನಂಬಿ ಸಾಧನೆಯನ್ನ ಮಾಡೋದು. ಹಿರಿಯರು ಹೇಳಿದ ಮಾತುಗಳನ್ನ ನಂಬುವುದು. ದಾರ್ಶನಿಕರು, ಚಿಂತನಶೀಲರು, ತತ್ವಜ್ಞಾನಿಗಳು, ಮಹಾತ್ಮರು ಅವರ ಅನುಭವಗಳನ್ನ ಸಾಹಿತ್ಯ ರೂಪದಲ್ಲಿ ಕೊಟ್ಟಿರ್ತಾರಲ್ಲ, ಅದನ್ನ ನೋಡಿ ನಂಬೋದು. ಅವಕ್ಕೆ ಶಾಸ್ತ್ರಗಳು ಅಂತ ಕರಿತಾ ಇದ್ದೇವೆ. ಅಂದಾಗ ಶಾಸ್ತ್ರ ಪ್ರಮಾಣವು ಕೂಡ ಬಹಳ ಮುಖ್ಯವಾದದ್ದು. ಯಾಕಪ್ಪ ಅಂದ್ರೆ ಕೆಲವೊಮ್ಮೆ ನಾವು ನಂಬಬೇಕಾಗುತ್ತೆ. ಈಗ ಉದಾಹರಣೆಗೆ
ನೀವು ತಾಯಿಯ ಮಾತಿನಲ್ಲಿ ನಂಬಿಕೆ ಇಟ್ಟು ತಂದೆಯನ್ನ ನೀವು ನಂಬ್ತೀರಿ. ಬಹಳ ವಿಶೇಷವಾಗಿದೆ ಇದು, ತಿಳ್ಕೊಬೇಕು ನೀವು. ಈಗ ನಿಮ್ಮ ತಂದೆ ಯಾರು ಅನ್ನುವಂಥ ಸತ್ಯ ತಾಯಿಗೆ ಬಿಟ್ಟು ಬೇರೆಯವರಿಗೆ ಗೊತ್ತಿರೋದಿಲ್ಲ. ಮಗು ಬೆಳೀತಾ ಬರ್ತದೆ, ಆವಾಗ ತಾಯಿ ಏನು ಮಾಡ್ತಾಳೆ, ಆ ಮಗುವಿಗೆ ಇವರು ನಿಮ್ಮಪ್ಪ, ಇವ್ರು ನಿಮ್ಮಪ್ಪ, ಇವ್ರು ನಿಮ್ಮಪ್ಪ ಅಂತ ಹೇಳ್ಕೊಡಕ್ಕೆ ಶುರು ಮಾಡ್ತಾಳೆ. ಆಗ ಅದು ಅಪ್ಪ ಅಪ್ಪ ಅಪ್ಪ, ಡ್ಯಾಡಿ 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 ಅಂತ ಹೇಳಿ ಪ್ರೀತಿಯಿಂದ ತನ್ನ ತಂದೆಯನ್ನು ಕರೆಯಲಿಕ್ಕೆ ಶುರು ಮಾಡ್ತಾ ಇದೆ. ಒಂದು ವೇಳೆ ತಾಯಿಯ ಮಾತಿನಲ್ಲಿ ವಿಶ್ವಾಸವಿಲ್ಲದೆ ನಿನ್ನ ಮೇಲೆ ನನ್ನ ನಂಬಿಕೆ ಇಲ್ಲ ಅಂದರೆ ಆವಾಗ ನೀವು ತಂದೆಯ ಪ್ರೀತಿಯನ್ನು ಗಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ತಾಯಿಯ ಮಾತಿನಲ್ಲಿ ವಿಶ್ವಾಸ ಇಟ್ಟು ತಂದೆಯನ್ನು ಹೇಗೆ ನಂಬ್ತಾ ಇದ್ದೀರೋ ಅದೇ ರೀತಿ ಹಿಂದಿನ ಸಂತರು ಮಹಾತ್ಮರ ಮಾತಿನಲ್ಲಿ ವಿಶ್ವಾಸ ಇಟ್ಟು ದೇವರನ್ನು ನಂಬಬೇಕು. ಮುಂದೆ ಹೇಗೆ ತಂದೆಯ ಪ್ರೀತಿ ಅಲ್ಲಿ ಲಭ್ಯವಾಗುತ್ತೋ ಹಾಗೆ ದೇವರ ಅನುಗ್ರಹ ಅನ್ನುವಂಥದ್ದು ನಮಗೆ ಲಭ್ಯವಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಆಗಮ ಪ್ರಮಾಣ ಅನ್ನುವುದು ಇದು ಶಾಸ್ತ್ರ ಪ್ರಮಾಣ. ಹೇಗ್ರಿ ಅಂದರೆ, ಈಗ ಒಬ್ಬ ವ್ಯಕ್ತಿ ಒಂದು ಪಾಠವನ್ನು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನ್ರಿ ಅಂತಂದ್ರೆ, ಲಂಡನ್ ಅನ್ನುವಂಥ ಒಂದು ಪಟ್ಟಣ ಬ್ರಿಟನ್ನಿನಲ್ಲಿ ಇದೆ. ಲಂಡನ್ನಿನಲ್ಲಿ ರಾಣಿ ಎಲಿಜಬೆತ್ ಮತ್ತು ಅವರ ಪರಿವಾರದವರು ಇರ್ತಾರೆ ಅಂತೇಳಿ ಒಂದು ಪಾಠವನ್ನು ಮಾಡ್ತಾನೆ. ಮಾಡುವಾಗ ಆಗ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ, ಅಯ್ಯೋ ಮಾಸ್ತರೇ, ನಾನು ಹಂಗೆಲ್ಲ ನಂಬೋದಿಲ್ರಿ, ನನಗೆ ಇನ್ನೂ ಹೆಚ್ಚಿನ ಪುರಾವೆಗಳು ಬೇಕ್ರಿ, ದಾಖಲೆಗಳು ಬೇಕ್ರಿ ಅಂತ ಕೇಳ್ತಾನೆ. ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ, ಇನ್ನೂ ಹೆಚ್ಚಿನ ದಾಖಲೆಗಳು ಪುರಾವೆಗಳು ಬೇಕು ಅಂತಾನೆ. ಅಂದಾಗ ಆಗ ಅವನೇನು ಮಾಡ್ತಾನೆ, ಭೂಗೋಳ ಪುಸ್ತಕವನ್ನು ತೋರಿಸ್ತಾನೆ. ನೋಡಪ್ಪ, ಭೂಗೋಳ ಪುಸ್ತಕದಲ್ಲಿ ದೇಶಗಳ ಪರಿಚಯ ಇದೆ, ಇದರಲ್ಲಿ ಬ್ರಿಟನ್ನಿನ ಪರಿಚಯ ಇದೆ, ಈ ಇಂಗ್ಲೆಂಡಿನಲ್ಲಿ ರಾಜಧಾನಿಯಾಗಿದೆ ಲಂಡನ್ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಇಲ್ಲ ಮಾಸ್ಟ್ರೇ, ಇಷ್ಟಕ್ಕೂ ನಾನು ನಂಬೋದಿಲ್ಲ ಅಂತ ಹೇಳ್ತಾನೆ, ವಾದ ಮಾಡ್ತಾನೆ. ಇಷ್ಟಕ್ಕೂ ನಾನು ನಂಬೋದಿಲ್ಲ ಅಂತಾನೆ. ಆವಾಗ ಅವನೇನು ಮಾಡ್ತಾನೆ, ಒಂದು ಮ್ಯಾಪ್ ತೋರಿಸ್ತಾನೆ. ಮ್ಯಾಪ್ ತೋರಿಸಿ, ನೋಡು ಇದು 6 ಖಂಡಗಳು ಇರುವಂಥ ಭೂಮಿಯ ಭೂಪಟ, ಇದರಲ್ಲಿ ಯುರೋಪ್ ಬರುತ್ತೆ, ಯುರೋಪಿನಲ್ಲಿ ಒಂದು ದ್ವೀಪ ಇಂಗ್ಲೆಂಡ್ನಲ್ಲಿ ಈ ರೀತಿಯಾಗಿ ಇದೆ, ಲಂಡನ್ ಅನ್ನುವ ನಗರ ಇದೆ ಅಂತೇಳಿ ತೋರಿಸ್ತಾನೆ. ನಾನು ಬರೀ ಮ್ಯಾಪ್ನಿಂದಲೂ ನಂಬೋದಿಲ್ಲ ಅಂತ ಹೇಳ್ತಾನೆ ಅಂತ ತಿಳ್ಕೊಳ್ಳಿ. ಆವಾಗ ಅವನಂತಾನೆ, ನೀನು ರೊಕ್ಕ ತಗೊಂಡು ಬಾ ಹೋಗಿ ಅಂತ ಹೇಳ್ತಾನೆ. ಯಾಕೆ, ನೀನು ದುಡ್ಡು ತಗೊಂಡು ಬಂದರೆ ಮಾತ್ರ ಲಂಡನ್ಗೆ ಹೋಗ್ಲಿಕ್ಕೆ ಸಾಧ್ಯ. ಸರಿ, ಲಂಡನ್ಗೆ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಮಾಡಿಸ್ಬೇಕು, ಪಾಸ್ಪೋರ್ಟ್ ಅಲ್ಲದೆ ವೀಸಾ ತಗೋಬೇಕು. ಆ ದೇಶದ ಒಬ್ಬ ವ್ಯಕ್ತಿ ಸ್ಪಾನ್ಸರ್ ಮಾಡಿ ವೀಸಾ ಕೊಡಬೇಕಾಗ್ತದೆ. ವೀಸಾ ತಗೋಬೇಕು. ವೀಸಾ ತಗೊಂಡ ನಂತರ ವಿಮಾನದ ಟಿಕೆಟನ್ನು ಖರೀದಿ ಮಾಡಬೇಕು, ವಿಮಾನದಲ್ಲಿ ಕೂತ್ಕೋಬೇಕು. ವಿಮಾನದಲ್ಲಿ ಕೂತ್ಕೊಂಡು ಹೋದಾಗ ಅಲ್ಲಿ ಹೀಥ್ರೂ ಏರ್ಪೋರ್ಟ್ ಅಂತ ಹೇಳಿ ಬರುತ್ತೆ. ಹೀಥ್ರೂ ಏರ್ಪೋರ್ಟಲ್ಲಿ ಇಳಿದು ಲಂಡನ್ ನಗರವನ್ನು ನೋಡಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಗುರುಗಳು ಹೇಳ್ತಾರೆ, ಪರಮಾತ್ಮ ಅನ್ನುವುದು ಪರಮ ಸತ್ಯ, ಪರಮಾತ್ಮನು ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದ ಅವನಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟು ನಾವು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಗುರುಗಳು ಹೇಳ್ತಾರೆ. ಗುರುಗಳೇ, ನಾನು ಇಷ್ಟಕ್ಕೆಲ್ಲ ನಂಬೋದಿಲ್ಲ, ನನಗಿನ್ನೂ ಹೆಚ್ಚಿನ ಪುರಾವೆಗಳು ಬೇಕು ಅಂದಾಗ ಹಿಂದಿನ ದಾರ್ಶನಿಕರ ಮಹಾತ್ಮರ ವಾಣಿ ಅನ್ನುವ ಶಾಸ್ತ್ರಗಳನ್ನು ತೋರಿಸ್ತಾನೆ, ಗ್ರಂಥಗಳನ್ನು ತೋರಿಸ್ತಾನೆ. ನೋಡು, ಇಂತಿಂಥ ಮಹಾಪ್ರವಾದಿಗಳು, ಮಹಾತ್ಮರು, ಶರಣರು ಎಲ್ಲ ದೇವರನ್ನು ನಂಬಿದ್ದಾರೆ ತೋರಿಸ್ತಾನೆ. ನಾನು ಇಷ್ಟಕ್ಕೂ ನಂಬೋದಿಲ್ಲ ಅಂತ ಅವನು ಹೇಳ್ತಾನೆ ಅಂತ ತಿಳ್ಕೊಳ್ಳಿ. ಆ ರೀತಿಯಾಗಿ ಹೇಳಿದಾಗ ಆಗ ಅವ್ರಂತಾರೆ, ನೀನು ರೊಕ್ಕ ತಗೊಂಡು ಬಾಪ. ಯಾವುದು? ಭಕ್ತಿ ಎನ್ನುವ ರೊಕ್ಕ. ಭಕ್ತಿ ಎನ್ನುವಂಥ ರೊಕ್ಕ ತಗೊಂಡು ಬಾ. ಭಕ್ತಿ ಎನ್ನುವಂಥ ರೊಕ್ಕ ಇದ್ದಾಗ ಒಂದು ಪಾಸ್ಪೋರ್ಟ್ ಕೊಡಬೇಕು, ಭಾಳ ಮುಖ್ಯ. ಇಂಡಿಯಾದ ಪಾಸ್ಪೋರ್ಟ್. ಇವನು ನಮ್ಮ ದೇಶದಿಂದ ಹೊರಗೆ ಹೋಗ್ಬೋದು, ನಮ್ಮ ದೇಶದ ನಾಗರಿಕ ಅನ್ನುವಂಥ ಪಾಸ್ಪೋರ್ಟ್ ಬೇಕು. ಹಾಗೆ ಇಲ್ಲಿ ಗುರುವಿನಿಂದ ದೀಕ್ಷಾನುಗ್ರಹ, ದೀಕ್ಷೆ ಅನುಗ್ರಹ ಅನ್ನುವಂಥ ಸಂಸ್ಕಾರವೇ ಪಾಸ್ಪೋರ್ಟ್ ಆಗ್ತಾ ಇದೆ. ಆಮೇಲೆ ಗುರುಕಾರುಣ್ಯ ಅನ್ನುವಂಥ ಒಂದು ದೀಕ್ಷೆ ಎನ್ನುವಂಥ ಪಾಸ್ಪೋರ್ಟ್ ಪಡ್ಕೊಂಡ್ಮೇಲೆ ಧರ್ಮಗುರುವಿನ ಕಾರುಣ್ಯ ಅನ್ನುವಂತಹ ವೀಸಾನು ಬೇಕು. ಧರ್ಮಗುರುವಿನ ಒಂದು ಸ್ಪಾನ್ಸರ್ಶಿಪ್ ಸಿಗದೇ ಇದ್ದರೆ ಅನುಗ್ರಹ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸಾಧನೆ ಅನ್ನುವ ವಿಮಾನದಲ್ಲಿ ಹತ್ತಿ ಕೂತ್ಕೊಳ್ಬೇಕು. ಸಾಧನೆ ಎನ್ನುವ ವಿಮಾನದಲ್ಲಿ ಹತ್ತಿ ಕೂತಾಗ ಪರಮಾತ್ಮ ಅನ್ನುವಂಥ ಪರಮ ಸತ್ಯ ಗೋಚರವಾಗಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಬರೀ ಬಾಯಿ ಮಾತಿನಿಂದ ಅದು ಸಾಧ್ಯ ಇಲ್ಲ. ಆದ್ದರಿಂದ ಆಗಮ ಪ್ರಮಾಣವನ್ನು ನಂಬಿ ನಾವು ಸಾಧನೆ ಮಾಡಲಿಕ್ಕೆ ಶುರು ಮಾಡಿದಾಗ ನಮಗೂ ಕೂಡ ಪರಮಾತ್ಮನ ಒಂದು ದಿವ್ಯಾನುಭವ ಆಗಲಿಕ್ಕೆ
ಸಾಧ್ಯವಿದೆ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಾಗಿ ಶ್ರದ್ಧೆ ಅನ್ನುವಂಥದ್ದು ಜೀವನದಲ್ಲಿ ಅತಿ ಮುಖ್ಯವಾದದ್ದು. ಅದಕ್ಕೊಂದು ಉದಾಹರಣೆಯನ್ನ ಸಾಧು ಸುಂದರ ಸಿಂಗ್ ಅನ್ನುವಂಥ ಒಬ್ಬರು ಕ್ರೈಸ್ತ ಪಾದ್ರಿಗಳು ಬಹಳ ಚೆನ್ನಾಗಿ ಸಂತರು ಕೊಡ್ತಾ ಇದ್ದಾರೆ. ಏನು ಬಹಳ ಸುಂದರವಾದ ಒಂದು ಇದನ್ನು ದೃಷ್ಟಾಂತವನ್ನು ಸಾಧು ಸುಂದರ ಸಿಂಗ್ ಅನ್ನೋರು ಕೊಡ್ತಾ ಇದ್ದಾರೆ. ಏನದು ಅಂದರೆ, ಒಂದು ದಿನ ಅವರು ಒಂದು ಕಾಡಿನಲ್ಲಿ ಕೂತ್ಕೊಂಡಾಗ ಗಿಡದ ಮೇಲ್ಗಡೆ ಗುಬ್ಬಿ ಶಬ್ದ ಮಾಡ್ತಾ ಇರುತ್ತೆ. ಅದು ಕೀಚ್ 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 ಅಂತ ಶಬ್ದ ಮಾಡ್ತಾ ಇರುತ್ತೆ. ಮರಿ ತಾಯಿ ಗುಬ್ಬಿ ಬಂದುಬಿಟ್ಟು ಆ ಮರಿಗೆ ಕೊಕ್ಕಿನಲ್ಲಿ ಆಹಾರವನ್ನು ತಿನ್ನಿಸ್ತಾ ಇರುತ್ತೆ. ಇದು ನಂಬಿ ಆಹಾರವನ್ನು ತಿಂತಾ ಇರುತ್ತೆ. ಆಗ ಒಂದು ದೃಷ್ಟಾಂತ ಹೊಳಿತದೆ ಸಾಧು ಸುಂದರ ಸಿಂಗ್ ಅವರಿಗೆ. ಏನದು ನೋಡು, ಈ ಗುಬ್ಬಿ ಮರಿಯಲ್ಲಿ ಎಂಥ ವಿಶ್ವಾಸ ಇದೆ. ಇದು ಸಂಶಯ ಪಡ್ತಾ ಇಲ್ಲ, ಯಾಕಂದ್ರೆ ಅದಕ್ಕೆ ಕಣ್ ಕಾಣ್ತಾ ಇಲ್ಲ. ಈಗ ಬಂದಿರೋದು ನನ್ನ ತಾಯಿನೋ ಅಲ್ವೋ, ಈಗ ಅವಳು ತಂದಿರೋದು ಆಹಾರವೋ ಅಲ್ವೋ, ಈ ರೀತಿ ಸಂಶಯ ಪಡ್ತಾ ಇಲ್ಲ. ಬಂದಿರೋದು ನನ್ನ ತಾಯಿ, ನನಗೆ ತಂದಿರೋದು ಆಹಾರ, ನಾನು ತಿನ್ನಲೇಬೇಕು ಅನ್ನುವಂಥ ಶ್ರದ್ಧೆಯಿಂದ ನಂಬಿಕೆಯಿಂದ ಅದು ಆಹಾರವನ್ನು ತಿಂತಾ ಇದೆ. ಅದರಿಂದಾಗಿ ಅದಕ್ಕೆ ಶಕ್ತಿ ಬರ್ತದೆ, ರೆಕ್ಕೆ ಪುಕ್ಕಗಳು ಬಲಿತವೆ, ನಂತರ ಸ್ವತಂತ್ರವಾಗಿ ಹಾರಾಟ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಸಾಧಕನು ಕೂಡ ಗುಬ್ಬಿ ಮರಿ ಇದ್ದ ಹಾಗೆ. ಗುರುಗಳು, ಸಂತರು, ದಾರ್ಶನಿಕರು, ಮಹಾತ್ಮರು ಏನು ದೇವರ ಬಗ್ಗೆ ಹೇಳ್ತಾರೋ ಅದನ್ನು ನಂಬಿ ಆ ಆಧ್ಯಾತ್ಮಿಕವಾದ ಆಹಾರವನ್ನು ಸ್ವೀಕಾರ ಮಾಡ್ತಾ ಹೋಗಬೇಕು. ಆಧ್ಯಾತ್ಮಿಕ ಆಹಾರವನ್ನು ಸ್ವೀಕಾರ ಮಾಡ್ತಾ ಮಾಡ್ತಾ ಅವನಲ್ಲಿ ದಿವ್ಯಜ್ಞಾನದ ಶಕ್ತಿ ಬೆಳೀತದೆ, ಭಕ್ತಿ ಜ್ಞಾನ ಅನ್ನುವ ರೆಕ್ಕೆ ಪುಕ್ಕಗಳು ಬಲಿತವೆ. ನಂತರ ಅವನೇ ಸ್ವತಂತ್ರವಾದ ರೀತಿಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ದರಿಂದ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ ಅನ್ನೋ ಮಾತನ್ನ ಸಾಧು ಸುಂದರ ಸಿಂಗ್ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೀಗೆ ಆಗಮ ಪ್ರಮಾಣ ಅನ್ನುವುದು ಮುಖ್ಯ. ಇನ್ನ ಅನುಭವ ಪ್ರಮಾಣ, ಎಲ್ಲಕ್ಕೂ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಅನುಭವ ಪ್ರಮಾಣ. ಗಾಡ್ ಈಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಗಾಡ್ ಕೆನಾಟ್ ಬಿ ಸೀನ್ ಬಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್. ಪರಮಾತ್ಮನನ್ನು ಅನುಭವಿಸಿ ತಿಳಿದುಕೊಳ್ಳಬಹುದು. ಇದಕ್ಕೋಸ್ಕರ ಒಂದು ಬಹಳ ಮಾರ್ಮಿಕವಾದಂಥ ಒಂದು ದೃಷ್ಟಾಂತ ಬರುತ್ತೆ. ಏನಪ್ಪ ಅಂದರೆ, ಒಬ್ಬರು ಸ್ವಾಮಿಗಳು ಪ್ರವಚನ ಮಾಡ್ತಾ ಇದ್ರು. ಇದನ್ನು ಒಂದು ನೆನಪು ಮಾಡ್ಕೋಬೇಕು ಅಂದರೆ, ನಾನು 2003 ಅಮೆರಿಕಕ್ಕೆ ಹೋಗಿದ್ನಲ್ಲ, ಆವಾಗ ಒಂದು ಊರಿನಲ್ಲಿ ಸ್ಯಾನ್ ಹೊಸೈ ಅಂತ ಒಂದು ಊರಿನಲ್ಲಿ ಪ್ರವಚನ ಮಾಡ್ತಾ ಇದ್ದೆ. ಭಾಷಣ ಮಾಡಿದೆ, ಪ್ರವಚನ ಮಾಡ್ತಾ ಇದ್ದೆ. ಮಾಡಿದ ನಂತರ ಪ್ರವಚನ ಆದ ನಂತರ ಒಬ್ಬರು ಎಂಜಿನಿಯರ್ ಬಂದು ಭೇಟಿಯಾಗಿ ಹೇಳಿದ್ರು, ಮಾತಾಜಿಯವರೇ, ದೇವರ ಅಸ್ತಿತ್ವದ ಬಗ್ಗೆ ಲಿಂಗಾನಂದ ಅಪ್ಪಾಜಿಯವರು ಒಂದು ದೃಷ್ಟಾಂತವನ್ನು ಹೇಳ್ತಾ ಇದ್ರು. ನಾನು ಚಿಕ್ಕ ಹುಡುಗ ಇದ್ದಾಗ ಕೇಳಿದೆ, ಅದು ನನಗೆ ಎಷ್ಟು ಪರಿಣಾಮವನ್ನು ಬೀರ್ತು ಅಂತ ಹೇಳಿದ್ರೆ, ಹಸಿ ಗೋಡೆಯಲ್ಲಿ ಹರಳು ಒಗೆದಾಗೆ ನನಗದು ನನ್ನ ಮನಸ್ಸಿನಲ್ಲಿ ನಾಟಿ ಬಿಡ್ತು. ಇವತ್ತು ತಾನೇ ಬೆಳಿಗ್ಗೆ ನನ್ನ ಮಗಳು 6 ವರ್ಷದ ಮಗಳು ಕೇಳಿದ್ಲು. ದೇವರ ಬಗ್ಗೆ ಕೇಳಿದಾಗ ಲಿಂಗಾನಂದ ಸ್ವಾಮಿಗಳು ಕೊಟ್ಟಂಥ ಉದಾಹರಣೆಯನ್ನು ನಾನು ನನ್ನ ಮಗಳಿಗೆ ಇವತ್ತು ತಾನೇ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅಂದರೆ ಪೂಜ್ಯ ಅಪ್ಪಾಜಿಯವರ ಪ್ರವಚನಗಳು ಎಂಥ ಪರಿಣಾಮವನ್ನು ಬೀರ್ತಾ ಇದ್ವು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಪೂಜ್ಯ ಅಪ್ಪಾಜಿಯವರು ಹೇಳ್ತಾ ಇದ್ರು, ನೋಡ್ರಿ, ಯಾರು ದೇವರಿಲ್ಲ, ನಾನು ಸ್ವತಃ ದೇವರನ್ನ ನೋಡ್ದೇನೆ ನಂಬೋದಿಲ್ಲ, ದೇವರನ್ನ ನೋಡಿದ್ರೆ ಮಾತ್ರ ನಾನು ನಂಬ್ತೀನಿ, ದೇವ್ರನ್ನ ತೋರಿಸ್ರಿ ಅಂತಾರಲ್ಲ, ಅವನಿಗೇನು ಮಾಡ್ರಿ, ಜೋರಾಗಿ ಒಂದು ಕಪಾಳ ಗಡ್ಡೆ ಹೊಡೀರಿ ಅಂತ ಹೇಳಿದರು. ಏನ್ರಿ, ಒಂದ್ಸಲ ಏನಾಯ್ತು, ಒಬ್ರು ಗುರುಗಳು ಪ್ರವಚನ ಹೇಳ್ತಾ ಇದ್ರು. ಒಬ್ಬ ಹುಡುಗ ಮಧ್ಯೆ ತುಂಬ ಡಿಸ್ಟರ್ಬ್ ಮಾಡ್ತಿದ್ದ. ದೇವರು ಅನ್ನೋದು ಒಂದು ಸುಳ್ಳು, ನೀವು ತೋರಿಸ್ತಾ ಇದ್ರೆ ನಾನು ನಂಬೋದಿಲ್ಲ, ದೇವರು ಒಂದು ಸುಳ್ಳು ಅಂತ ಹೇಳಿ ಅವನು ವಾದ ಮಾಡ್ತಾ ಇದ್ದ. ಒಂದ್ಸಲ ಏನು ಮಾಡಿದ್ರು ಗುರುಗಳು ಅಂದರೆ, ಒಂದು ತೆಂಗಿನಕಾಯಿ ತಗೊಂಡು ಅವನ ತಲೆಗೆ ಹೊಡೆದ್ರು. ವಿಪರೀತ ಪೆಟ್ಟಾಯಿತು. ಆಗ ಅವ್ರ ತಂದೆ ಊರು ಗೌಡರು ಅವ್ರು ಬಂದು ಏನು ಸ್ವಾಮಿಗಳೇ, ನೀವು ಈ ರೀತಿ ಹೊಡಿಬೋದಾ? ಹೊಡೆದ್ರೆ ಏನಾಯ್ತಪ್ಪ? ಹೊಡೆದ್ರೆ ನೋಡಿ ಎಷ್ಟು ದೊಡ್ಡ ಗಾಯ ಆಯಿತು. ಗಾಯ ಆದರೆ ಏನಾಯಿತು? ಗಾಯ ಆದರೆ ಬಾವು ಬಂತು. ಬಾವು ಬಂದರೆ ಏನಾಯಿತು? ಬಾವು ಬಂದರೆ ನಾಳೆ ಕೀವಾಗುತ್ತೆ. ಕೀವಾದ್ರೆ ಏನಾಯಿತು? ರಕ್ತ ಬಂತು. ರಕ್ತ ಬಂದರೆ ಏನಾಯಿತು? ನಾಳೆ ಕೀವಾಗುತ್ತೆ. ಕೀವು ಬಂದರೆ ಏನಾಯಿತು? ನೋವಾಗುತ್ತೆ ಎಂದ. ಎಲ್ಲಿ ನಿನ್ನ ಮಗನಿಗೆ ಆ ನೋವು ತೋರ್ಸಕ್ಕೆ ಹೇಳು, ಎಲ್ಲಿ ತೋರ್ಸಂತ ಹೇಳು ನೋವನ್ನ. ಆಗ ಅವನಿಗೆ ಸಾಕಷ್ಟು ಪೆಟ್ಟು ಬಿದ್ದು ನೋವಾಗಿತ್ತು. ಅವನದು, ಏನ್ರಿ ಸ್ವಾಮಿಗಳೇ, ನಾವು ಗಾಯ ತೋರಿಸ್ಬೋದು, ರಕ್ತ ತೋರಿಸ್ಬೋದು, ಬಾವು ತೋರಿಸ್ಬೋದು, ಕೀವು ತೋರಿಸ್ಬೋದು, ನೋವು ತೋರ್ಸಕ್ಕೆ ಬರುತ್ತೇನ್ರಿ ಎಲ್ಲರೂ ಅಂದ. ಆವಾಗ ಗುರುಗಳು ಹೇಳಿದ್ರು, ಹಂಗೆ ಕಣಯ್ಯ, ದೇವರನ್ನ ಅನುಭವಿಸ್ಬೇಕೇ ಹೊರತು ದೇವ್ರನ್ನ ತೋರ್ಸಕ್ಕೆ ಬರುತ್ತೇನಯ್ಯ?
ದೇವರು ಇಂದ್ರಿಯಗಳಿಗೆ ಸಿಕ್ಕುವಂಥ ವಸ್ತುವಲ್ಲ. ಅನುಭವ ವೇದ್ಯನಾದವನು ಪರಮಾತ್ಮ. ನಂಬಿ ಶ್ರದ್ಧೆಯಿಂದ ಸಾಗಿದಾಗ ಮಾತ್ರ ಪರಮಾತ್ಮನ ಅನುಭವ ಆಗಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಭಾಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ದೇವರು ಎಲ್ಲಿದ್ದಾನೆ? ದೇವರು ಸರ್ವವ್ಯಾಪಿಯಾಗಿ ಎಲ್ಲೆಡೆಯಲ್ಲಿ ಇದ್ದಾನೆ. ಈಗ ರೇಡಿಯೋ ತರಂಗಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ವಿದ್ಯುನ್ಮಾನ ಏನು TV ತರಂಗಗಳು ಎಲ್ಲ ಕಡೆಯಲ್ಲೂ ಕೂಡ ಈಗ ತುಂಬಿದವಪ್ಪ. ಒಂದು ವೇಳೆ ನೀವು ರೇಡಿಯೋನ ಇಟ್ಕೊಂಡು ತಗೊಳ್ಳದೇ ಇದ್ದರೆ ಆ ತರಂಗಗಳನ್ನು ಅವನ್ನು ಗ್ರಹಿಸ್ಕೊಳ್ದೇ ಇದ್ದರೆ ಅವು ನಿಮ್ಮ ಪಾಲಿಗೆ ಲಭ್ಯ ಆಗಲ್ಲ ಅಷ್ಟೇ. ಅವು ಎಲ್ಲ ಕಡೆ ಇದ್ದಾವೆ, ಆದರೆ ನಿಮ್ಮ ಪಾಲಿಗೆ ಅವು ಲಭ್ಯ ಇಲ್ಲ. ಯಾಕಿಲ್ಲ ಅಂದರೆ ನೀವು ಈ ಒಂದು ರೇಡಿಯೋವನ್ನು ಇಟ್ಕೊಂಡಿಲ್ಲ. ರೇಡಿಯೋ ಎಲ್ಲರ ಹತ್ರ ಇದೆ. ಯಾವುದದು? ಹೃದಯ ಅನ್ನುವಂಥ ರೇಡಿಯೋ ಏನ್ರಿ, ಎಲ್ಲರಿಗೂ ಇದೆ. ನಮಗೂ ನಿಮಗೂ ಎಲ್ಲರಿಗೂ ಹೃದಯ ಅನ್ನೋ ರೇಡಿಯೋ ಇದೆ. ಆದರೆ ಅದರೊಳಗೆ ಏನು ಬೇಕು? ಜ್ಞಾನ ಅನ್ನೋ ಶೆಲ್ ಇರಬೇಕು ಅಥವಾ ವಿದ್ಯುತ್ ಇರಬೇಕು. ಜ್ಞಾನ ಅನ್ನುವಂಥ ವಿದ್ಯುತ್ತು ಆ ಶೆಲ್ನಲ್ಲಿ ಆ ರೇಡಿಯೋದಲ್ಲಿ ಇರಬೇಕು, ಹೃದಯದ ರೇಡಿಯೋದಲ್ಲಿ ಇರಬೇಕು. ಆಮೇಲೆ ಅಲ್ಲಿ ನಾವು ರೇಡಿಯೋ ಒಂದು ಸ್ಟೇಷನ್ನಲ್ಲಿ ನಿಲ್ಲಿಸ್ಕೊಂಡು ಹೆಂಗೆ ಕೇಳ್ತೀವಲ್ಲ, ಅದೇ ರೀತಿಯಲ್ಲಿ ಸಾಧನೆ ಅನ್ನುವಂಥದ್ದನ್ನು ಮಾಡುವಾಗ ಭ್ರೂಮಧ್ಯ, ನಮ್ಮ ಭ್ರೂಮಧ್ಯಕ್ಕೆ ದೃಷ್ಟಿಯನ್ನು ನಿಲ್ಲಿಸಬೇಕು. ಆಮೇಲೆ ಧ್ಯಾನ ಅನ್ನುವಂಥ ಪ್ರಯೋಗವನ್ನು ವಾಲ್ಯೂಮನ್ನು ಕೊಡಬೇಕು. ಧ್ಯಾನ ಅಂತೇಳಿ ಸ್ವಿಚ್ ಆನ್ ಮಾಡಬೇಕು. ಆಮೇಲೆ ನಿರಂತರ